ತೀವ್ರ ಸ್ವರೂಪವನ್ನ ಪಡೆದ ಬಲ್ಡೋಟ ಹೋರಾಟ ರೊಚ್ಚಿಗೆದ್ದು ಕೆರೆಗೆ ನುಗ್ಗಿದ ನೂರಾರು ರೈತರು. ಬಲ್ಡೋಟ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ನೂರಾರು ರೈತರು ಕೆರೆಗೆ ನುಗ್ಗಿದ್ದಾರೆ. ಕಾಂಪೌಂಡ್ ಅನ್ನ ಒಡೆದು ಒಳ ನುಗ್ಗಿದ್ದಾರೆ ರೈತರು. ಕೊಪ್ಪಳ ತಾಲೂಕಿನ ಬಸಾಪುರದಲ್ಲಿರುವಂತಹ ಕಾರ್ಖಾನೆ ಮುಂಭಾಗದ ಕಬ್ಬಿಣದ ಡೋರ್ ಛಿದ್ರ ಮಾಡಲಾಗಿದೆ. ಡೋರ್ ಅನ್ನ ಮುರಿದು ಹಾಕಿದ್ದಾರೆ. ಅನ್ನದಾತರು ಗಮನಿಸ್ತಾ ಇದ್ದಾರೆ. ಬಲ್ಡೋಟ ಕಂಪನಿ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರೈತರಿಂದ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಿದೆ. ಬಲ್ಡೋಟ ಮಾತ್ರವಲ್ಲ, ಯಾವುದೇ ಕಾರ್ಖಾನೆಯ ವಿಸ್ತರಣೆಗೆ ಅವಕಾಶವನ್ನ ಕೊಡಬಾರದು. ಯಾವ ಹೊಸ ಕಾರ್ಖಾನೆಗಳಿಗೂ ಕೂಡ ಅನುಮತಿಯನ್ನ ಕೊಡಬಾರದು. ಈಗಾಗಲೇ ಇರುವಂತಹ ಕಾರ್ಖಾನೆಗಳಿಂದ ಜನರ ಬದುಕು ದುಸ್ತರವಾಗಿದೆ. ಅಂಥದ್ರಲ್ಲಿ ಬಲ್ಡೋಟ ಕಂಪನಿ ವಿಸ್ತರಣೆಯಾದರೆ, ಕಾರ್ಖಾನೆ ವಿಸ್ತರಣೆಯಾದರೆ ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ಆ ಕಾರ್ಖಾನೆಯ ಸುತ್ತಮುತ್ತ ವಾಸ ಮಾಡ್ತಾ ಇರುವಂತಹ ಜನರು ಎದುರಿಸಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಊರಿನ ಕೆರೆಯನ್ನ ಬಳಸ್ಕೊಳ್ತಾರೆ ಅಂದ್ರೆ ಇದಕ್ಕಿಂತ ದುರ್ದೈವದ ಸಂಗತಿ ಇನ್ನೊಂದಿಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರಿ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಲ್ಡೋಟ ಕಾರ್ಖಾನೆ ಆವರಣ ಮುಂಭಾಗ ಏನು ಪ್ರತಿಭಟನೆ ನಡೆದಿತ್ತು, ಈಗ ರೈತರು ಕೆರೆಯ ಆವರಣಕ್ಕೆ ನುಗ್ಗಿರ್ತಕ್ಕಂಥದ್ದು. ಅದರಲ್ಲಿ ಗಿಣಿಗೇರಿಯ ಯಮನೂರಪ್ಪ ಅನ್ನೋ ರೈತರು ಕೆರೆಗೆ ಹಾರಿದ್ರು. ಈಗ ಅವರು ಕೂಡ ಹೊರಗಡೆ ಬಂದಿರತಕ್ಕಂಥದ್ದು. ನಾನು ಅವ್ರನ್ನ ಮಾತಾಡ್ತೀನಿ. ಯಾಕೆ ಕೆರೆಗೆ ಬಿದ್ರಿ, ಏನಾತಂತ? ಸರ್, ನಮ್ಮೂರ ಕೆರೆ ಬಸಾಪುರ ಕೆರೆ. ಆ ಕೆರೆಯಲ್ಲಿ ನೀರು ಅಮೃತವಾದ ನೀರು. ಆ ನೀರು ಕುಡಿಬೇಕಂತ ನಾವು 1-2 ವರ್ಷದಿಂದ ಕಾಯಕ್ಕೆ ಕುಂತೀರಿ. ಇವ್ ನೀರು ಬಿಡಲ್ಲ. ಪೊಲೀಸ್ ಇಲಾಖೆಲಿದ ನಮ್ಮ ತನ ಇವತ್ತು 2 ಕಾಲು ಮುರಿಸಿದಾರ. ನಾವು ಇಲ್ಲಿ ತಿರ್ಕೊಂಬರ್ಬೇಕು ನೀರು ಕುಡಿಬೇಕಂದ್ರೆ 2 ತನ ಕಾಲು ಮುರಿತೀವಿ ನಮ್ದು. ಆದ್ರೆ ಪೊಲೀಸ್ ಇಲಾಖೆ ನೀರು ಕುಡಿಯಕ್ ಬಿಡಲ್ಲ. ಆದ್ರೆ ನಾವು ನುಗ್ಗಿ ಬಂದಿದ್ದೇವೆ ನೀರು ಕುಡಿಯಕ. ನೀವು ಕೆಳಗೆ ಬಿದ್ರಿ? ಕೆರೆಗ ಬಿದ್ದು ಬಿಟ್ಟಿವ್ರಿ. ಲಾಸ್ಟ್ 70 ಸಾಯಿಲಕ ನಾನು ಕೆರೆ ಉಳಿಬೇಕು, ನಮ್ಗೆ ನೀರು ಕುಡಿಬೇಕಂತ ಕೆರೆಗ ಬಿದ್ದು ಬಿಟ್ಟಿದ್ದೆ ಅಂತ. ಕೆರೆ ಉಳಿಬೇಕು, ನಾನು ಸತ್ತು ಬಿಡ್ಬೇಕು ನಾನು ಅಂತಂದೇಳಿ ಹಾರಿಬಿಟ್ಟಿದ್ದೆ ನಾನು. ಮತ್ತೆ ಇಲ್ಲಿವರೆಗೆ ಆದ್ರೆ ನೀರಿಲ್ಲ, ದನ ಕರುಗಳು ನೀರಿಲ್ಲ ಅಂತ ಸಾಯ್ತಿದ್ದೇವೆ ನಾವು. ವರ್ಷಾಂಗಟ್ಲೆ ಹೋರಾಟ ಮಾಡಿದ್ರೆ ಇವ್ರು ನೀರು ಕೊಡವಲ್ರಂದ್ರ ಏನು ಮಾಡ್ಬೇಕ್ರಿ? ಇವ್ರು ಅಧಿಕಾರಿಗಳು ತಗೊಂಡ್ ನಾವು ಬಡವ್ರ ಪರವಾಗಿಲ್ಲ ರೀ. ಇವ್ರು ಬಂಡವಾಳ ಸಾಹೇಬ್ ಪರವಾಗಿದಾರ. ಇವ್ರು ಯಾರು ಕಾಪಾಡಿದ್ರಿ? ನಮ್ಮನ್ನ ಯಾಕೆ ಕಾಪಾಡಬೇಕು? ನಮ್ಮ ರೈತರನ್ನ ಕರ್ಕೊಂಡ್ ಬಂದಿದ್ದಾರೆ. ನಮ್ಮ ರೈತರ ಬಂದು ನಮ್ ಕಾಪಾಡ್ಯಾರ. ಈಗ ಏನಾಗ್ಬೇಕು ನಿಮಗ? ಏನಾಗ್ಬೇಕಂತ ಗೊತ್ತಾಯಿಲ್ಲ. ಕೆರೆ ಬೇಕ್ರಿ ನಮಗೆ. ನೀರ್ ಕುಡಿಯಕ್ 1000 ಜನ ಅದಾವ್ರಿ. ನಮ್ಮ ನೀರ್ ಕುಡಿಯಕ್ ಬೇಕ್ರಿ ನಮಗೆ. ಅಮೃತದಂತ ಕೆರೆ ರೀ ಇದು. ಯಾವ ವರ್ಷ ನೀರು ಹೋಗಲ್ರಿ ನಮಗೆ. ಅವ್ನಿಗೆ ಏನಲ್ರು ನಮಗೆ ನೀರ್ ಕುಡಿಯಕ್ಕಿಲ್ಲ ಅಂತಾರ. ಯಾರು ಹೊಣೆ ಇದಕ್ಕ? ಈಗ ನಮ್ಮ ಕೆರೆ ಸಲಗ ಸಾಯ್ತಿದ್ದೀವಿ ನಾವು. ನಮ್ಮ ಕೆರೆ ಸಲಗ ನಾವು ಸಾಯ್ತಿದ್ದೀವಿ. ಮತ್ತೆ ಈ ಬಲದೊಡ್ಡ ಕಂಪ್ನಿಗೆ ಕಾರಣ ಆಕತ್. ಮತ್ತೆ ಅದು ಅವರೆಲ್ಲ ಮುಚ್ಚಿಟ್ಟಿರೋದು, ಈ ಕೆರೆನ ಮುಚ್ಕೊಂಡಿರೋದು, ದಾರಿ ಬಂದ್ ಮಾಡಿರೋದು. ಕೆರೆ ಮುಕ್ತ ಆಗ್ಬೇಕು ನಿಮಗ. ಆಗ್ಲೇಬೇಕು ನಮಗೆ. ಈ ಸಲ ಕೆರೆ ಮುಕ್ತ ನಮಗೆ ಈ ಒಂದು ಕೆರೆ ಮುಕ್ತ ಆಗ್ಬೇಕು ಅನ್ನೋದು ಇಲ್ಲಿರ್ತಕ್ಕಂತಹ ರೈತರ ಮಾತು. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.